ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಮಾತಾಡಕೊರಟಿರೋದು ಕೃಷಿಯಲ್ಲಿ ಎದುರಾಗುವ ಒಂದು ದೊಡ್ಡ ಸಮಸ್ಯೆಗೆ ಇರುವ ನೈಸರ್ಗಿಕ ಪರಿಹಾರದ ಬಗ್ಗೆ. ಹೌದು, ಇದು ನಮ್ಮ ಮಣ್ಣಲ್ಲೇ ಇರುವ, ನಮ್ಮ ಕಣ್ಣಿಗೆ ಕಾಣದ ಒಬ್ಬ ಶಕ್ತಿಶಾಲಿ ರಕ್ಷಕ. ಬನ್ನಿ, ಅದರ ಬಗ್ಗೆ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸರಿ, ಮೊದಲಿಗೆ ರೈತರಿಗೆ ಪದೇ ಪದೇ ಕಾಡೋ ಒಂದು ಪ್ರಶ್ನೆ ಇದೆ ಅಲ್ವಾ? ಎಷ್ಟೇ ರಾಸಾಯನಿಕಗಳನ್ನೇ ಬಳಸಿದ್ರೂ ಸರಿ, ಈ ಬೇರ್ಕೊಳತ ರೋಗ ಮತ್ತೆ ಬೇರಿನ ರೋಗಗಳು ಯಾಕೆ ಬಿಟ್ಟು ಬಿಡದೆ ಕಾಡ್ತವೆ? ಯಾಕೆ ಮತ್ತೆ ಮತ್ತೆ ಬರ್ತವೆ? ಈ ಪ್ರಶ್ನೆಗೆ ಉತ್ತರ ನಮ್ಮ ಇವತ್ತಿನ ಈ ಚರ್ಚೆಯಲ್ಲಿದೆ. ಆಶ್ಚರ್ಯ ಅಂದ್ರೆ, ಇದಕ್ಕೆ ಉತ್ತರ ಎಲ್ಲೋ ದೂರದಲ್ಲಿಲ್ಲ, ನಮ್ಮ ಕಾಲು ಕೆಳಗೆ, ನಮ್ಮ ಮಣ್ಣಲ್ಲೇ ಇದೆ ಅಂದ್ರೆ ನಂಬ್ತೀರಾ? ಹೌದು, ಆ ಪರಿಹಾರದ ಹೆಸರೇ ಟ್ರೈಕೋಡರ್ಮಾ. ಇದು ಮಣ್ಣಿನ ಒಬ್ಬ ಅದೃಶ್ಯ ರಕ್ಷಕನಿದ್ದ ಹಾಗೆ. ಹಾಗಾದ್ರೆ ಏನಿದು ಟ್ರೈಕೋಡರ್ಮಾ? ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ, ಟ್ರೈಕೋಡರ್ಮಾ ಅನ್ನೋದು ಆರೋಗ್ಯಕರ ಮಣ್ಣಿನಲ್ಲಿ ವಾಸಿಸುವ ಒಂದು ಉಪಯುಕ್ತ ಶಿಲೀಂಧ್ರ. ಅಂದ್ರೆ ಇದು ಕೆಟ್ಟ ಶಿಲೀಂಧ್ರ ಅಲ್ಲ, ಇದು ಗಿಡಗಳ ಸ್ನೇಹಿತ. ಇದರ ಮುಖ್ಯ ಕೆಲಸನೇ ಸಸ್ಯಗಳನ್ನ ರೋಗದಿಂದ ಕಾಪಾಡೋದು. ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾ? ಇದನ್ನ ನಿಮ್ಮ ಗಿಡದ ಬೇರುಗಳಿಗಿರೋ ಒಬ್ಬ ಪಕ್ಕಾ ಜೀವಂತ ಅಂಗರಕ್ಷಕ ಅಥವಾ ಬಾಡಿಗಾರ್ಡ್ ಅಂತಾನೆ ಅನ್ಕೊಳ್ಳಿ. ಈ ಬಾಡಿಗಾರ್ಡ್ ಯಾವಾಗ್ಲೂ ಬೇರುಗಳನ್ನ ಕಾಪಾಡೋ ಕೆಲ್ಸದಲ್ಲಿರುತ್ತೆ. ನೀವು ಅಂಗಡಿಗೆ ಹೋದಾಗ ಟ್ರೈಕೋಡರ್ಮಾ ಉತ್ಪನ್ನಗಳ ಮೇಲೆ ಈ ಹೆಸರುಗಳೆಲ್ಲ ನೋಡಿರ್ಬೋದು. ಟ್ರೈಕೋಡರ್ಮಾ ವಿರಿಡೆ, ಹಾರಿಜಿಯಾನಮ್ ಮತ್ತೆ ಆಸ್ಪೆರಲ್ಲಮ್ ಅಂತ. ಇದನ್ನೆಲ್ಲ ನೋಡಿ ಕನ್ಫ್ಯೂಸ್ ಆಗಬೇಡಿ. ಇವೆಲ್ಲ ಕೃಷಿಯಲ್ಲಿ ಸಾಮಾನ್ಯವಾಗಿ ಬಳಸೋ ಬೇರೆ ಬೇರೆ ಪ್ರಭೇದಗಳು ಅಷ್ಟೇ. ಎಲ್ಲವೂ ಒಂದೇ ಉಪಯುಕ್ತ ಕುಟುಂಬದ ಸದಸ್ಯರು. ಓಕೆ, ಈ ರಕ್ಷಕ ಯಾರು ಅಂತ ಗೊತ್ತಾಯ್ತು. ಆದ್ರೆ ಇದು ಮಣ್ಣಲ್ಲಿ ನಿಜವಾಗಿಯೂ ಹೇಗೆ ಕೆಲಸ ಮಾಡುತ್ತೆ? ಅದರ ಮ್ಯಾಜಿಕ್ ಏನು? ಬನ್ನಿ, ಈಗ ಅದನ್ನ ನೋಡೋಣ. ಇದರ ಕೆಲಸವನ್ನು ನಾವು 4 ಮುಖ್ಯ ಹಂತಗಳಲ್ಲಿ ನೋಡಬಹುದು. ಮೊದಲನೇದಾಗಿ, ಇದು ಬೇರುಗಳಿಗೆ ಹಾನಿ ಮಾಡೋ ಕೆಟ್ಟ ಶಿಲೀಂಧ್ರಗಳ ಮೇಲೆ ನೇರವಾಗಿ ಅಟ್ಯಾಕ್ ಮಾಡಿ ಅವುಗಳನ್ನು ನಾಶ ಮಾಡುತ್ತೆ. ಎರಡನೇದಾಗಿ, ಇದು ಕೆಲವೊಂದು ನೈಸರ್ಗಿಕ ವಸ್ತುಗಳನ್ನು ಬಿಡುಗಡೆ ಮಾಡಿ ರೋಗಗಳು ಬರದ ಹಾಗೆ ಒಂದು ರಕ್ಷಣಾ ಕವಚವನ್ನೇ ಸೃಷ್ಟಿ ಮಾಡುತ್ತೆ. ಮೂರನೇದಾಗಿ, ಇದು ಗಿಡದ ಬೇರುಗಳು ಚೆನ್ನಾಗಿ ದಟ್ಟವಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ. ಕೊನೆಯದಾಗಿ, ನಾಲ್ಕನೇದು, ಮಣ್ಣಲ್ಲಿರೋ ಪೋಷಕಾಂಶಗಳನ್ನು ಗಿಡಗಳಿಗೆ ಸುಲಭವಾಗಿ ಸಿಗೋ ಹಾಗೆ ಮಾಡುತ್ತೆ. ನಿಮ್ಮ ಬೆಳೆ ಅಡಿಕೆ ಇರಲಿ, ಕೋಕೋ, ತರಕಾರಿ ಅಥವಾ ಪೇರಳೆನೇ ಇರಲಿ, ಈ ಪ್ರಕ್ರಿಯೆ ಎಲ್ಲಾ ಬೆಳೆಗಳಿಗೂ ತುಂಬಾ ಸಹಾಯ ಮಾಡುತ್ತೆ. ಇದನ್ನ ಇನ್ನೊಂದು ರೀತಿ ಹೋಲಿಸೋದಾದರೆ, ನಮ್ಮ ಮಣ್ಣು ಒಂದು ಊರು ಅಂತ ಇಟ್ಕೊಳ್ಳಿ. ಆ ಊರಿಗೆ ತೊಂದರೆ ಕೊಡುವ ಕೆಟ್ಟ ಶಿಲೀಂಧ್ರಗಳು ಕಳ್ಳರು. ಆಗ ನಮ್ಮ ಟ್ರೈಕೋಡರ್ಮಾ ಆ ಊರಿನ ಪೊಲೀಸ್ ಮತ್ತು ಡಾಕ್ಟರ್ ಎರಡೂ ಆಗಿ ಕೆಲಸ ಮಾಡುತ್ತೆ. ಕಳ್ಳರನ್ನು ಹಿಡಿಯುತ್ತೆ, ಊರಿನ ಜನರ ಆರೋಗ್ಯವನ್ನು ಕಾಪಾಡುತ್ತೆ. ಸರಿ, ಇದೆಲ್ಲ ಕೇಳೋಕ್ ಚೆನ್ನಾಗಿದೆ. ಆದ್ರೆ ಇದರಿಂದ ರೈತರಿಗಾಗೋ ನಿಜವಾದ ಲಾಭ ಏನು? ನೇರವಾಗಿ ನಮ್ಮ ಜಮೀನಿಗೇನು ಉಪಯೋಗ? ಈಗ ಆ ವಿಷಯಕ್ಕೆ ಬರೋಣ. ನೋಡಿ, ಟ್ರೈಕೋಡರ್ಮಾ ಹಾನಿಕಾರಕ ಶಿಲೀಂಧ್ರಗಳನ್ನ ಕಂಟ್ರೋಲ್ ಮಾಡುತ್ತೆ. ಅದರಿಂದ ರೈತರಿಗೆ ಬೇರುಕೊಳೆಯ ರೋಗ, ಸೊರಗು ರೋಗದಂಥ ಸಮಸ್ಯೆಗಳು ತುಂಬಾ ಕಡಿಮೆ ಆಗುತ್ತೆ. ಇನ್ನು ಬೇರಿನ ವ್ಯವಸ್ಥೆ ಚೆನ್ನಾಗಿ ಆಗೋದ್ರಿಂದ ಗಿಡಗಳು ನೀರು ಮತ್ತು ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ತವೆ. ಮಣ್ಣಲ್ಲಿರೋ ಪೋಷಕಾಂಶಗಳನ್ನೇ ಗಿಡಕ್ಕೆ ಸಿಗುವ ಹಾಗೆ ಮಾಡೋದ್ರಿಂದ ನಾವು ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತರಾಗೋದು ಕೂಡ ಕಡಿಮೆ ಆಗುತ್ತೆ. ಇದೆಲ್ಲದರ ಒಟ್ಟು ಪರಿಣಾಮ, ಮಣ್ಣು ಆರೋಗ್ಯವಾಗಿ, ಗಿಡಗಳು ಬಲಿಷ್ಠವಾಗಿ ಬೆಳೆದು ನಮಗೆ ಜಾಸ್ತಿ ಇಳುವರಿ ಸಿಗುತ್ತೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೆನ್ಪಿಟ್ಕೊಳ್ಬೇಕಾದ ಮುಖ್ಯ ಅಂಶಗಳು ಏನೆಂದ್ರೆ, ಇದು ಮಣ್ಣಿನಿಂದ ಬರುವ ರೋಗಗಳನ್ನ ಕಡಿಮೆ ಮಾಡುತ್ತೆ, ಬೇರಿನ ಬೆಳವಣಿಗೆಯನ್ನ ಹೆಚ್ಚಿಸುತ್ತೆ, ರಾಸಾಯನಿಕ ಶಿಲೀಂಧ್ರನಾಶಕಗಳ ಖರ್ಚನ್ನ ಕಡಿಮೆ ಮಾಡುತ್ತೆ, ಬೆಳೆಯ ಇಳುವರಿ ಮತ್ತು ಗುಣಮಟ್ಟ ಎರಡನ್ನೂ ಹೆಚ್ಚಿಸುತ್ತೆ, ಮಣ್ಣಿನ ಆರೋಗ್ಯವನ್ನ ಸುಧಾರಿಸುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಪರಿಸರಕ್ಕೆ ಸಂಪೂರ್ಣವಾಗಿ ಸುರಕ್ಷಿತ. ಇಷ್ಟೆಲ್ಲ ಲಾಭ ಇದೆ ಅಂದಮೇಲೆ ಇದನ್ನ ನಮ್ಮ ಹೊಲದಲ್ಲಿ ಬಳಸೋದು ಹೇಗೆ? ಏನಾದ್ರೂ ಕಷ್ಟನಾ? ಖಂಡಿತ ಇಲ್ಲ. ಬನ್ನಿ, ಅದರ ಸರಳ ವಿಧಾನಗಳನ್ನ ನೋಡೋಣ. ಇದನ್ನ ಬಳಸೋಕೆ ಹಲವು ಸುಲಭ ವಿಧಾನಗಳಿವೆ. ಬಿತ್ತನೆ ಮಾಡೋ ಮುಂಚೆ ಬೀಜಗಳಿಗೆ ಲೇಪನ ಮಾಡಬಹುದು, ಅದನ್ನ ಬೀಜೋಪಚಾರ ಅಂತಾರೆ. ಅಥವಾ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಮಣ್ಣಿಗೆ ಸೇರಿಸಬಹುದು. ಸಸಿಗಳನ್ನ ನಾಟಿ ಮಾಡುವಾಗ ಅವುಗಳ ಬೇರನ್ನ ಟ್ರೈಕೋಡರ್ಮಾ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬಹುದು. ಒಂದು ವೇಳೆ ಡ್ರಿಪ್ ವ್ಯವಸ್ಥೆ ಇದ್ರೆ ನೀರಿನ ಜೊತೆಯಲ್ಲೇ ನೇರವಾಗಿ ಬೇರುಗಳಿಗೆ ತಲುಪಿಸಬಹುದು. ಒಂದು ಪ್ರಾಯೋಗಿಕ ಉದಾಹರಣೆ ಬೇಕು ಅಂದ್ರೆ, 1 ಎಕರೆ ಜಮೀನಿಗೆ ಸುಮಾರು 1 ಕೆಜಿ ಟ್ರೈಕೋಡರ್ಮಾ ಪುಡಿಯನ್ನ 100 ಕೆಜಿ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮಣ್ಣಿಗೆ ಸೇರಿಸಿದ್ರೆ ಸಾಕಾಗುತ್ತೆ. ಇದು ಆರಂಭಿಸೋಕೆ ಒಂದು ಸುಲಭವಾದ ಅಳತೆ. ಆದರೆ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನದಲ್ಲಿಟ್ಕೊಳ್ಬೇಕು. ನೋಡಿ, ಟ್ರೈಕೋಡರ್ಮಾ ಅನ್ನೋದು ಒಂದು ಜೀವಂತ ವಸ್ತು. ಹಾಗಾಗಿ ಅದನ್ನ ತಗೋಬೇಕಾದ್ರೆ ಯಾವಾಗ್ಲೂ ಅದರ ತಯಾರಿಕಾ ದಿನಾಂಕವನ್ನ ಚೆಕ್ ಮಾಡಿ. 6 ತಿಂಗಳಿಗಿಂತ ಹಳೇದಾಗಿದ್ರೆ ಅದರ ಶಕ್ತಿ ಕಡಿಮೆ ಆಗಿರುತ್ತೆ. ಹಾಗೆ ಇದು ಜೀವಂತ ಇರೋದ್ರಿಂದ ಬಿಸಿಲಿಗೆ ಅಥವಾ ಹೆಚ್ಚು ಉಷ್ಣತೆಗೆ ಇಟ್ರೆ ಸತ್ತೋಗುತ್ತೆ. ಅದಕ್ಕೆ ಇದನ್ನ ಯಾವಾಗ್ಲೂ ತಂಪಾದ ನೆರಳಿರೋ ಜಾಗದಲ್ಲೇ ಇಡಬೇಕು. ಕೊನೆಯದಾಗಿ ಒಂದೇ ಮಾತು,
ಅದನ್ನ ನಾವು ಯಾವತ್ತೂ ಮರೆಯಬಾರದು. ಆರೋಗ್ಯಕರ ಮಣ್ಣು ಎಂದರೆ ಆರೋಗ್ಯಕರ ಬೆಳೆ. ಟ್ರೈಕೋಡರ್ಮಾದಂತಹ ನೈಸರ್ಗಿಕ ಸ್ನೇಹಿತರನ್ನ ಬಳಸ್ಕೊಂಡು ನಮ್ಮ ಮಣ್ಣನ್ನು ಆರೋಗ್ಯವಾಗಿಟ್ಕೊಂಡ್ರೆ ನಮ್ಮ ಬೆಳೆಗಳು ಕೂಡ ಸಮೃದ್ಧಿಯಾಗಿ ಬೆಳಿತಾವೆ. ಈ ಮಾಹಿತಿ ಎಲ್ಲರಿಗೂ ಉಪಯೋಗ ಆಯಿತು ಅಂತ ಅನ್ಕೋತೀನಿ. ಧನ್ಯವಾದಗಳು.